ಓಕೆ, ಇವತ್ತು ನಾವು ಈ ಚಿಕ್ಕ ಮಕ್ಕಳಲ್ಲಿ ಅಂದರೆ ಈ 1 ಇಯರಿಂದ ಈ 5 ಇಯರ್ಸ್ವರೆಗೂ ತುಂಬ ಜನ ಪೇರೆಂಟ್ಸ್ಗೆ ಗೊತ್ತಿಲ್ದಿರೋದು ಏನು ಅಂತಂತಂದರೆ, ಮಗು ಅಳ್ತಾ ಇರೋದು, ಯೂರಿನ್ ಹೋಗ್ಬೇಕಾದ್ರೆ ಪೆನ್ನಿಸ್ನ ಹಿಡ್ಕೊಳ್ಳೋದವರು, ಮತ್ತು ಇಚ್ಚಿಂಗ್ ಮಾಡ್ಕೊಳ್ಳೋದು, ಮತ್ತು ತುಂಬ ಪೇಯ್ನ್ ಆಗೋದು, ಮತ್ತು ಇದ್ರ ಜೊತೆಗೆ ಜ್ವರ ಬರುವಂಥದ್ದು, ಆಯಿತಾ. ಮತ್ತು ಉರಿ, ತುಂಬ ಉರಿ, ಎವ್ರಿ ಟೈಮ್ ಯೂರಿನ್ ಮಾಡಿದಾಗ ಅಳ್ತಾನೆ ಇರುತ್ತೆ ಮಗು. ಈ ಥರ ಏನಾದರೂ ನಿಮ್ಮಲ್ಲಿ ಕಂಡು ಬಂದಲ್ಲಿ, ಆಯಿತಾ. ಮತ್ತು ಇನ್ನೊಂದೇನೆಂದರೆ, ಆ ಗ್ಲ್ಯಾನ್ಸು ಮತ್ತು ಪೆನ್ನಿಸ್ ಇದೆಯಲ್ಲ, ಅಲ್ಲಿಂದ ಪಸ್ ಡಿಸ್ಚಾರ್ಜ್ ಆಗ್ತಿದ್ರೆ, ಏನಾದರೂ ಪಸ್ ಪಾರ್ಟಿಕಲ್ಸ್ ಏನಾದರೂ ಇತ್ತು ಅಂತಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಯರ್ ಬೈ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ನ ಮೀಟ್ ಮಾಡಿ. ಏನಕ್ಕೆ ಅಂತಂದರೆ, ಇದು ನಿಮಗೆ ಪೈಮೋಸಿಸ್ ಅಂತ ಒಂದು ಕಂಡೀಷನ್ ಇದೆ, ಆಯಿತಾ. ಯಥೇಚ್ಛವಾಗಿ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ಇದು ಏನು ಅಂತಂತಂದರೆ, ಈ ಗ್ಲ್ಯಾನ್ಸ್ ಮೇಲಿರೋ ಪ್ರೊಫ್ಯೂಸಲ್ ಸ್ಕಿನ್ನು ಹಿಂದೆ ಹೋಗಲ್ಲ. ಯಾವಾಗ ಹಿಂದೆ ಹೋಗಲ್ವೋ ಅಲ್ಲಿ ಒಳಗಡೆ ಏನಾಗುತ್ತೆ, ಗ್ಲ್ಯಾನ್ಸ್ ಸುತ್ತಲೂ ಪಸ್ಸು ಮತ್ತು ಸ್ಮೆಗ್ಮಾ ಅಂತ ಪ್ರೊಡ್ಯೂಸ್ ಆಗುತ್ತೆ. ಅದು ತುಂಬ ಇನ್ಫೆಕ್ಷನ್ ಆಗಿ, ಇರಿಟೇಷನ್ ಆಗಿ, ಈ ಮೇಲೆ ಹೇಳಿರುವಂಥ ಎಲ್ಲ ಸಿಂಪ್ಟಮ್ಸು ಶುರುವಾಗುತ್ತೆ. ನೀವು ಇಮ್ಮಿಡಿಯೇಟಾಗಿ ಯೂರಾಲಜಿಸ್ಟ್ನ ನೀವು ಕನ್ಸಲ್ಟ್ ಮಾಡಿ ಒಪಿನಿಯನ್ ತೊಗೋಬೇಕು, ಆಯಿತಾ. ಇದು ಆದಮೇಲೆ ಪೈಮೋಸಿಸ್ ಅಂತ ಕನ್ಫರ್ಮ್ ಆದಮೇಲೆ ಇದಕ್ಕೆ ಸಿಂಪಲ್ಲಾಗಿ ಸರ್ಕಮ್ಸಿಷನ್ ಅಂತ ಸರ್ಜರಿ ಮಾಡ್ತೀವಿ. ಏನಿಲ್ಲ, ಆ ಮುಂದೆ ಇರೋ ಪ್ರೊಫ್ಯೂಸಲ್ ಸ್ಕಿನ್ನ ಕಟ್ ಮಾಡ್ತೀವಿ, ಮತ್ತು ಇನ್ನೊಂದು ಅಡ್ವಾನ್ಸ್ಡು ಲೇಸರ್ ಅಂತಲೂ ಮಾಡ್ತೀವಿ, ಇನ್ನೊಂದು ಅಡ್ವಾನ್ಸ್ಡು ಸ್ಟೆಪ್ಲೆಸ್ ಸರ್ಕಮ್ಸಿಷನ್ ಅಂತ ಮಾಡ್ತೀವಿ. ಈ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮ್ಮ ಮಗುಗೆ ಈ ಮೇಲಿರೋಂಥ ಎಲ್ಲ ಸಿಂಪ್ಟಮ್ಸೂ ಈ ಕ್ಷಣದಲ್ಲೇ ಸ್ಟಾಪ್ ಆಗುತ್ತೆ.